टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। नमस्कार सर, ನನ್ನ ಹೆಸರು ರಮೇಶ್ ಅಂತ. ನಮ್ಮದು ರೀಸೆಂಟಾಗಿ ಮ್ಯಾರೇಜ್ ಆಯಿತು. ಸೊ ಅದಕ್ಕೋಸ್ಕರ ರಜೆ ಇದಕ್ಕೋಸ್ಕರ ನಾವು ಓಡಾಡೋಕೆ ಹೋದ್ವಿ. ಜಮ್ಮು ಕಾಶ್ಮೀರ, ಶ್ರೀನಗರ ಮತ್ತು ಬೇರೆ ಬೇರೆ ಪ್ಲೇಸಲ್ಲೆಲ್ಲ ಹೋಗಿದ್ವಿ. ಅರೌಂಡ್ 19 ತಾರೀಕಿಗೆ ನಾವು ಶ್ರೀನಗರಲ್ಲಿದ್ವಿ ಸರ್. ಅಲ್ಲಿಂದ ಆಮೇಲೆ ಶ್ರೀನಗರದಲ್ಲಿ ಮತ್ತು ಇದು ಸೋನ್ಮಾರ್ಗ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಪೆಲ್ಗಾಮ್ಗೆ ಹೋದ್ವಿ ಸರ್. ನಾವು ಪೆಲ್ಗಾಮಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ ಸರ್. ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅದ್ರ ಮುಗಿಸ್ಕೊಂಡ್ಬಿಟ್ಟು ನಾವು ಬೇತಾವ್ ವ್ಯಾಲಿಗೆ ಹೋದ್ವಿ ಸರ್. ನಾವು ಓದಿದ ತಕ್ಷಣವೇ ಅಲ್ಲಿಂದ ನಮಗೆ ಈವ್ನಿಂಗ್ ಗೊತ್ತಾಯಿತು ಸರ್. ಇನ್ನು ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಯಿತು ಈ ರೀತಿ ಘಟನೆ ನಡೆದಿದೆ, ಭಯೋತ್ಪಾದಕರ ದಾಳಿಯಾಗಿದೆ, ಒಂದು 25 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ನಮಗೆ ಆಮೇಲೆ ಸುದ್ದಿ ಬಂತು ಸರ್ ಈ ರೀತಿ ಅಂತ. ಹಾಂ ಸರ್, ಘಟನೆ ನಡೆದಾಗ ಅಲ್ಲಿ ಇರಲಿಲ್ಲ ಸರ್, ನಾವು ಪಾರ್ ಆಗಿದ್ವಿ ಸರ್. ಅಲ್ಲಿಂದ 14 ಕಿಲೋಮೀಟರ್ ಬೇತಾವ್ ವ್ಯಾಲಿ ಅಂತ ಇತ್ತು ಸರ್, ಆ ಕಡೆ ಇದ್ವಿ ಸರ್ ನಾವು. ಅಂದ್ರೆ ಅಲ್ಲಿ ದಾಳಿ ಆದಲ್ಲಿ ಇರಲಿಲ್ಲ ಸರ್. ಗೊತ್ತಾಯ್ತು ನಿಮ್ಗೆ? ಅದೇ ಮಾಧ್ಯಮ ಮುಖಾಂತರನೇ ಈವ್ನಿಂಗ್ ಸಾಯಂಕಾಲ ನಮ್ಗೆ ಗೊತ್ತಾಯ್ತು ಸರ್. ಅಲ್ಲಿ ನೆಟ್ವರ್ಕ್ ಬರಲಿಲ್ಲ, ನಾವು ನೆಟ್ ಕೂಡ ಇದು ವರ್ಕ್ ಆಗ್ತಿಲ್ಲ. ಸೊ ಈವ್ನಿಂಗು ನನಗೆ ನೋಡೋ ಹ್ಯಾಬಿಟ್ ಇದೆ ನ್ಯೂಸು. ಸೊ ನಂಗೆ ಈವ್ನಿಂಗ್ ನೋಡುವಾಗ ನನಗೆ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ಸರ್ ಈ ರೀತಿ ದಾಳಿ ಆಗಿದೆ ಅಂತ. ಏನು ಅನಿಸ್ತು ದಾಳಿ ಸರ್? ನಾರ್ಮಲ್ ಆಗಿ ಭಯ ಒಂದು ಸೃಷ್ಟಿ ಆಯಿತು ಸರ್. ಮನೆಯಲ್ಲೆಲ್ಲ ಗೊತ್ತಾಯಿತು, ಮನೆಯಲ್ಲೆಲ್ಲ ಕಂಟಿನ್ಯೂ ಕಾಲ್ ಮಾಡ್ತಿದ್ರಿ, ಎಲ್ಲಿದ್ದೀರಾ, ಸೇಫ್ ಆಗಿದ್ದೀರಿ ಅದೆಲ್ಲ ಕೇಳ್ತಿದ್ರು. ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ವಿ ಸರ್ ನಾವು. ಯಾರ್ಯಾರು ಹೋಗಿದ್ರು ಸರ್? ನಾನು, ನಮ್ಮ ದಂಪತಿ ಮತ್ತು ನಮ್ಮ ವೈಫು ಮತ್ತು ನಮ್ಮದು ಕಸಿನ್ ಮೆಂಬರ್ ಅವಿನಾಶ್ ಅಂತ 3 ಜನ ಹೋಗಿದ್ವಿ ಸರ್ ನಾವು. ಅಲ್ಲಿ ಎಷ್ಟು ದಿನ ಇದ್ರಿ? ಅಲ್ಲಿ ಒಂದು 4-5 ದಿನ ಇದ್ವಿ ಸರ್. ಒಂದೊಂದು ಊರಲ್ಲಿ 4-5 ದಿನ ಇದ್ವಿ ಸರ್. ರಂಬನ್ ಅಂತ ಒಂದು ಫ್ಲಡ್ ಬಂತು ಸರ್. ಅಲ್ಲಿಂದ ರೋಡ್ ಫುಲ್ ಕ್ಲೋಸ್ ಆಗಿದೆ ಸರ್. ಬರಕ್ಕೇನು ಅದಿಲ್ಲ, ಹೋಗೋಕ್ಕೂ ಆಗಿಲ್ಲ. ಬೈ ರೋಡ್ ಫುಲ್ ಕ್ಲೋಸ್ ಆಗಿತ್ತು ಸರ್. ಬಂದರೆ ಫ್ಲೈಟಲ್ಲಿ, ಹೋದರೆ ಫ್ಲೈಟಲ್ಲಿ ಇತ್ತು ಸರ್. ಸಿಚುವೇಶನ್ ಇತ್ತು. ಆ ರೀತಿ ನಾವು ಹೆದರಿದ್ವಿ. ನಾವು ನಮ್ಮದು ಪರಿಚಯದವ್ರದ್ದು BT ಶ್ರೀನಿವಾಸ ಮೂರ್ತಿ ಅಂತ KPCC ಜನರಲ್ ಸೆಕ್ರೆಟರಿ ಅವ್ರಿಗೆ ಕಾಲ್ ಮಾಡಿದ್ವಿ ಸರ್. ಈ ರೀತಿ ಆಗಿದೆ ಅಂತ. ಪಾಪ ಅವ್ರು ಧೈರ್ಯ ತುಂಬಿದ್ರು. ಆಮೇಲೆ ವಿ ಸೋಮಣ್ಣ ಸಾಹೇಬ್ರಿಗೆ ಹೆಂಗೆ ಗೊತ್ತಿತ್ತು ಗೊತ್ತಿಲ್ಲ, ಅವರು ನಮಗೆ ಕನೆಕ್ಟ್ ಮಾಡಿದ್ರು ಸರ್ ಈ ರೀತಿ ಆಗಿದೆ ಅಂತ. ಕನೆಕ್ಟ್ ಮಾಡಿಬಿಟ್ಟು ನಾವು ಈ ಸಿಚುವೇಶನ್ ತಿಳಿಸಿದ್ವಿ, ಈ ರೀತಿ ಆಗಿದೆ ಸರ್, ನಮ್ಗೆ ಹೆಂಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಅಂತಂದು. ಆಮೇಲೆ ಅವರು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹೇಳಿಬಿಟ್ಟು ಲೆಟರ್ ಹಾಕ್ಸ್ಬಿಟ್ಟು ನಮ್ಗೆ ಅಲ್ಲಿಂದ ಎಸ್ಕಾರ್ಟ್ ಮಾಡಿ ಕರೆಸಿದ್ರು ಸರ್. ಆಮೇಲೆ ಖಂಡೆ ಸಾಹೇಬ್ರು ಕೂಡ ಗೊತ್ತಾಯಿತು ಸರ್, ಡಾಕ್ಟರ್ ಶಂಕರ್ ಮಂತ್ರಾಳ್ ಕೂಡ ಗೊತ್ತಾಯಿತು. ಆಮೇಲೆ ಅವರು ಕೂಡ ಕಾಲ್ ಮಾಡಿಬಿಟ್ಟು ನಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ರು ಸರ್. ಓಕೆ.